ಹಾಯ್, ನಿಮ್ಮಲ್ಲಿ ಯಾರಿಗಾದ್ರೂ ತುಂಬಾ ಹೇರ್ ಫಾಲ್ ಆಗ್ತಿದ್ಯಾ? ಹೇರ್ ಫಾಲ್ ಟ್ರೀಟ್ಮೆಂಟ್ ತಗೊಬೇಕು, ಹೇರ್ ಫಾಲ್ ಕಂಟ್ರೋಲ್ ಮಾಡ್ಕೊಬೇಕು, ಅಥವಾ ಹೇರ್ ಫಾಲ್ಗೆ ಏನಾದರೂ ಮೆಡಿಸಿನ್ ಇದ್ರೆ ಮಾಡ್ಕೊಬೇಕು, ಹೋಮ್ ರೆಮಿಡೀಸ್ ಇದ್ರೆ ಮಾಡ್ಕೊಬೇಕು ಅಂತ ಇದ್ರೆ ನಾನೊಂದು ಮೆಡಿಸಿನ್ ಅನ್ನ ಹೇಳ್ತೀನಿ. ಓಕೆನಾ? ಇದು ಹಾಲಿಮ್ ಸೀಡ್ಸ್ ಅಂತ ಅಥವಾ ಆಲಿವ್ ಸೀಡ್ಸು, ಹಾಲಿಮ್ ಸೀಡ್ಸು ಅಂತ ಹೇಳ್ತಾರೆ. ಆನ್ಲೈನಲ್ಲಿ ನಿಮಗೆ ಸಿಗುತ್ತೆ, ಈಸಿಯಾಗಿ ಅವೈಲೇಬಲ್ ಇದೆ. ಅಮೆಝಾನು, ಫ್ಲಿಪ್ಕಾರ್ಟು ಯಾವುದ್ರಲ್ಲಿ ಬೇಕಿದ್ರೂ ಅವೈಲೇಬಲ್ ಇದೆ. ನೀವು ಅದನ್ನು ತರಿಸ್ಕೊಂಡು ಎವ್ರಿ ಡೇ 1 ಸ್ಪೂನು ಅಥವಾ ಹಾಫ್ ಟೇಬಲ್ ಸ್ಪೂನು ವಾಟ್ರಲ್ಲಿ ಈ ಥರ ನೆನೆಸಿಟ್ಕೊಂಡು ಒಂದು 4 ಅವರ್ಸ್ 5 ಅವರ್ಸ್ ಆಮೇಲೆ ಅದನ್ನ ನೀವು ಕನ್ಸ್ಯೂಮ್ ಮಾಡ್ಬೋದು. ಇಲ್ಲ ನೀವು ಹಾಟ್ ಮಿಲ್ಕಿಗೆ 1 ಸ್ಪೂನನ್ನು ಹಾಕೊಂಡು ಎವ್ರಿ ಡೇ ಕನ್ಸ್ಯೂಮ್ ಮಾಡ್ಬೋದು. ಇಲ್ಲ ನಿಮ್ಗೆ ಹಾಗೆ ಸೇರಲ್ಲ ಅಂದರೆ ನೀವು ಅದನ್ನು ಲಡ್ಡುನ ಮಾಡ್ಕೊಬೋದು. ವೀಕ್ಲಿ 1 ಲಡ್ಡು 2 ಲಡ್ಡುನ ತಿನ್ಬೋದು. ಇಲ್ಲ ನಿಮಗೆ ಇಷ್ಟ ಆಗತ್ತೆ ತಿನ್ಬೋದು ಅಂದರೆ ಎವ್ರಿ ಡೇ ನೀವು ಈ ಥರ ವಾಟ್ರಲ್ಲಿ ಅಥವಾ ಹಾಟ್ ಮಿಲ್ಕಲ್ಲಿ ನೀವು ಆ್ಯಡ್ ಮಾಡಿಕೊಂಡು ಕನ್ಸ್ಯೂಮ್ ಮಾಡೋದ್ರಿಂದ ಹೇರ್ ಫಾಲು ಕಂಟ್ರೋಲ್ ಆಗುತ್ತೆ ಮತ್ತು ಹೇರ್ ಗ್ರೋತು ಚೆನ್ನಾಗೇ ಆಗುತ್ತೆ. ಇದು ಮೆನೋಪಾಸ್ ಆಗೋರಿಗೂ ತುಂಬಾ ಒಳ್ಳೆಯದು. ಇದರಲ್ಲಿ ತುಂಬ ಐರನ್ನು, ಕ್ಯಾಲ್ಸಿಯಮು ಮತ್ತು ವಿಟಮಿನ್ B6 ಎಲ್ಲ ಇರೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ. ಇದು ಹೇರ್ ಫಾಲ್ ಕಂಟ್ರೋಲ್ ಮಾಡ್ಕೊಬೇಕು, ಹೇರ್ ಗ್ರೋತ್ ಮಾಡ್ಕೊಬೇಕು ಅಂತ ಅನ್ನೋರು, ಹೇರ್ ಕೇರ್ ಮಾಡಬೇಕು ಅಂತ ಅನ್ನೋರಿಗೆ ಇದು ಒಂದು ಗುಡ್ ಸೊಲ್ಯೂಷನ್. ಇದನ್ನು ನೀವು ಒಂದು ಮಂತು ತಗೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ ಹೇರ್ ಫಾಲು ಎಷ್ಟು ಕಂಟ್ರೋಲ್ ಆಗಿಬಿಡತ್ತೆ ಅಂತ. ಓಕೆನಾ? ನಾವೀಗ ಹೇರ್ ಕೋಮ್ ಮಾಡಿದವಾಗೆಲ್ಲ ತುಂಬ ಹೇರು ಫಾಲ್ ಆಗ್ತಿರತ್ತೆ. ಅದ್ರದ್ದು ಡಿಫ್ರೆನ್ಸೇ ನಮಗೆ ಗೊತ್ತಾಗ್ಬಿಡತ್ತೆ. ಹೇರ್ ಫಾಲು ಕಂಟ್ರೋಲಿಗೆ ಬಂದ್ಬಿಡತ್ತೆ. ಒಂದು 15 ಡೇಸಲ್ಲೇ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೀವು 1 ಮಂತ್ ಯೂಸ್ ಮಾಡಬೇಕು ಗುಡ್ ರಿಸಲ್ಟ್ ಸಿಗೋಕ್ಕೆ. ಆಮೇಲೆ ನಿಮಗೆ ಬೇಕಿದ್ರೆ ರೆಗ್ಯುಲರ್ ಆಗಿ ಯೂಸ್ ಮಾಡಿ, ಒಳ್ಳೇದೇನೆ, ಬೇರೆ ಎಲ್ಲದಕ್ಕೂ ಒಳ್ಳೇದೆ. ಇದರಲ್ಲಿ ರಿಚ್ ಆಗಿ ಐರನ್, ಕ್ಯಾಲ್ಸಿಯಂ, ವಿಟಮಿನ್ B6 ಎಲ್ಲ ಇರೋದ್ರಿಂದ ನಿಮಗೆ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಮೆನೋಪಾಸ್ ಆಗ್ತಾ ಇದೆ ನಿಮಗೆ ಅನ್ನೋರಿಗೆ ಎಲ್ಲ ಇದನ್ನು ತಗೊಂಡ್ರೆ ಹೆಲ್ತ್ಗೆ ಗುಡ್ ರಿಸಲ್ಟ್ ಸಿಗತ್ತೆ. ಮತ್ತು ಹೇರ್ ಫಾಲ್ ಕಂಟ್ರೋಲ್ ಮಾಡ್ಕೊಬೇಕು ಅನ್ನೋರಿಗೆ ಇದು ಒಂದು ಒಳ್ಳೆ ಅಂದರೆ ಔಷಧಿ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.